ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ರೀಲ್ಗೆ. ಇದರಲ್ಲಿ ಏನು ತಿಳಿಸ್ಕೊಡ್ತೇನೆ ಅಂದರೆ, ನೋಡಿರ್ತಾರಲ್ಲ, ಈ ಕಾಫಿ ಗಿಡ ಬಂದು ಲೈಕ್ ಹೂವಾಗಿ ಸೆಟ್ಟಿಂಗ್ ಆಗಿದೆ. ನೋಡ್ಬೋದು ನೀವು, ಸೆಟ್ಟಿಂಗ್ ಆಗಿದೆ. ಬಟ್ ನಿಮಗೆ ಲೀವ್ಸ್ ಎಲ್ಲ ಬಂದು ಯೆಲ್ಲೋಯಿಶ್ ಆಗಿ ಟರ್ನ್ ಆಗ್ತಾಯಿದೆ. ಸೊ ಏನಕ್ಕೆ ಅಂದರೆ ಒಟ್ಟು 4 ರೀಸನ್ಸ್ ಇರುತ್ತೆ. ಅಂದರೆ ಈ ಟೈಮಲ್ಲಿ ಯಾವಾಗ ನಿಮಗೆ ಏಪ್ರಿಲ್ ಮೇ ಟೈಮು ಅಥವಾ ಜೂನ್ ಗಂಟನೂ ನಿಮಗೆ ನೋಡಿ ಈ ಥರ ಯೆಲ್ಲೋ ಆಗಿ ಟರ್ನ್ ಆಗುತ್ತೆ ಲೀವ್ಸ್ಗಳು. ಮೇನ್ ರೀಸನ್, ಫಸ್ಟ್ ರೀಸನ್ ಹೇಳ್ತೀನಿ. ಫಸ್ಟ್ ಮೇನ್ ರೀಸನ್ ಏನು ಅಂದರೆ, ಈ ಕಾಫಿ ಗಿಡದಲ್ಲಿ ನಿಮಗೆ ಸೆಟ್ಟಿಂಗ್ ಚೆನ್ನಾಗಿದೆ, ಕಾಣ್ತಾ ಇದೆಯಲ್ಲ, ಬೆರಿ ಸೆಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಲೈಕ್ ಫಸಲು ಜಾಸ್ತಿ ಇದೆ. ಫಸಲು ಜಾಸ್ತಿ ಇರೋದಕ್ಕೆ ಒಂದು ಓವರ್ ಸ್ಟ್ರೆಸ್ ಆಗಿದೆ, ಓಕೆನಾ. ಸೊ ಅದಿಲ್ಲ ಅಂತಂದರೆ ಒಂದು ನೈಟ್ರೋಜನ್ ಡೆಫಿಷಿಯನ್ಸಿ. ನೈಟ್ರೋಜನ್ ಡೆಫಿಷಿಯನ್ಸಿ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆ ಲೀವ್ಸ್ಗಳು ಸ್ವಲ್ಪ ಹಳೆ ಲೀವ್ಸ್ಗಳು, ತುಂಬ ಓಲ್ಡ್ ಲೀವ್ಸ್ ಅಲ್ಲ, ಸೊ ರೀಸೆಂಟಾಗಿ ಚಿಗುರಿರುವಂಥ ಲೀವ್ಸ್ಗಳು ನಿಮಗೆ ಈ ಥರ ಹಳದಿಯಾಗಿ ಟರ್ನ್ ಆಗುತ್ತೆ, ಕಾಣ್ತಾ ಇದೆಯಲ್ಲ. ನೈಟ್ರೋಜನ್ ಡೆಫಿಷಿಯನ್ಸಿ ಜೊತೆಗೆ ನಿಮಗೆ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಕೂಡ ಕಾಣುತ್ತೆ ಇದರಲ್ಲಿ. ಇಲ್ಲಿ ನೋಡ್ತಾ ಇರಲ್ಲ ನೋಡಿ, ಈ ಎಲೆನೇ ಒಂಥರ ಇದೆ, ಮಾಮೂಲಿ ಎಲೆಗಳೇ ನಿಮಗೆ ಬೇರೆ ಥರ ಕಾಣುತ್ತಿದೆಯಲ್ಲ ನೋಡಿ. ಇದು ನೈಟ್ರೋಜನ್ ಪ್ಲಸ್ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇದ್ದರೂ ಹಿಂಗಾಗುತ್ತೆ. ಜೊತೆಗೆ ಇನ್ನೊಂದು, ಓವರ್ ಸ್ಟ್ರೆಸ್ ಆದರೆ ಗಿಡ, ಅಂದರೆ ಏನು ಫುಲ್ ಬೆರಿ ಸೆಟ್ಟಿಂಗ್ ಇದೆ, ಗಿಡಕ್ಕೆ ಸ್ಟ್ರೆಸ್ ಜಾಸ್ತಿ ಇದ್ದರೆ ಒಂದು ಹಿಂಗಾಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಮಣ್ಣಲ್ಲಿ ಮಾಯಿಶ್ಚರ್ ಕಡಿಮೆ ಆದರೂ ಕೂಡ ಈ ರೀತಿ ಆಗುತ್ತೆ. ಬಟ್ ಪಕ್ಕದ ಗಿಡಗಳು ನೋಡ್ಬೋದು, ಪಕ್ಕದ ಗಿಡಗಳು ಯಾವುದೂ ಕೂಡ ಹಿಂಗಾಗಿಲ್ಲ. ಸೊ ಇದು ಒಂದು ಗಿಡ, ಓಕೆನಾ. ಇದೊಂದು ಗಿಡ ಏನಕ್ಕೆ ಹಿಂಗಾಗಿ ನೋಡಿ, ಆದರೂ ಸೊ ಸ್ಟ್ರೆಸ್ ಬರೋಲ್ಲ, ಕಾಮನ್ನಾಗಿ ಸ್ಟ್ರೆಸ್ ಬರೋಲ್ಲ. ಏನಕ್ಕೆ ಆಗಿದ್ರೆ ಸ್ಟ್ರೆಸ್ ಆಗಿದ್ರೆ ಆ ಪಕ್ಕದ ಗಿಡಗಳೆಲ್ಲ ಆಗಬೇಕಿತ್ತು. ಮೋಸ್ಟ್ಲಿ ಈ ಗಿಡಕ್ಕೆ ನೈಟ್ರೋಜನ್ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇರುತ್ತೆ. ಒಟ್ಟು 3 ಪಾಯಿಂಟ್ ಹೇಳಿದೆ ನಾನು. ಒಂದು ಸ್ಟ್ರೆಸ್ ಜಾಸ್ತಿ, ಬೆರಿ ಸೆಟ್ಟಿಂಗ್ ಚೆನ್ನಾಗಿದೆ, ಓವರ್ಲೋಡ್ ಕ್ರಾಪ್ ಇದೆ ಅದೊಂದು, ಪ್ಲಸ್ಸು ಮಣ್ಣಲ್ಲಿ ಮಾಯಿಶ್ಚರ್ ಕಡಿಮೆ ಇದೆ, ಸೊ ಅದರಿಂದ ಆಗಿರ್ಬೋದು. ಇಲ್ಲ ಅಂದರೆ ನೈಟ್ರೋಜನ್ ಡೆಫಿಷಿಯನ್ಸಿ ಆಗಿರ್ಬೋದು, ಇಲ್ಲ ಅಂದರೆ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಆಗಿರ್ಬೋದು. ಇದನ್ನು ಓವರ್ಕಮ್ ಮಾಡೋದು ಹೆಂಗೆ ಅಂತಂದರೆ, ಲೈಕ್ ಗಿಡ ಮತ್ತೆ ನಾರ್ಮಲ್ ಫಸ್ಟು ಮಣ್ಣಲ್ಲಿ ಮಾಯಿಶ್ಚರ್ ಮೇಂಟೈನ್ ಮಾಡ್ಕೊಳ್ಳಿ ನೀಟಾಗಿ. ಮಾಯಿಶ್ಚರ್ ಮೇಂಟೈನ್ ಆದಮೇಲೆ ಒಂದು 19 ಆಲ್ ಸಾಯಿಲ್ ಅಪ್ಲಿಕೇಶನು, ಇಲ್ಲಾಂದರೆ 20 ಆಲ್ ಸಾಯಿಲ್ ಅಪ್ಲಿಕೇಶನು, ಇಲ್ಲಾಂದರೆ ಕಾಂಪ್ಲೆಕ್ಸ್ ಹಾಕ್ಕೊಳ್ಳಿ. ಯೂರಿಯಾ MOP ಪ್ಲಸ್ SSP ಇದನ್ನು ಹಾಕೋಬೋದು ನೀವು ಕಾಂಪ್ಲೆಕ್ಸಲ್ಲಿ. ಇಲ್ಲ ಅಂತಂದರೆ ಕ್ವಿಕ್ ರೆಸ್ಪಾನ್ಸ್ ಬೇಕು, ಬೇಗ ನಿಮಗೆ ಲೈಕ್ ಗಿಡ ರಿಯಾಕ್ಷನ್ ತೋರಿಸ್ಬೇಕಂದ್ರೆ ಮಣ್ಣಲ್ಲಿ ಮಾಯಿಶ್ಚರ್ ಮೇಂಟೈನ್ ಮಾಡಿ ಗಿಡ ಹೆಲ್ತಿಯಾಗಿ ಆದಮೇಲೆ ಫಾಲಿಯರ್ ಸ್ಪ್ರೇ ಕೊಟ್ಕೊಳ್ಳಿ. ಫಾಲಿಯರ್ ಸ್ಪ್ರೇ ಬಂದು ಒಂದು 19 ಆಲು ಇಲ್ಲ 20 ಆಲು. ಅದ್ರ ಜೊತೆಗೆ ಎಪ್ಸೋಮ್ ಸಾಲ್ಟ್ ಅಂತ ಬರುತ್ತೆ, ಅಂದರೆ ಮೆಗ್ನೀಷಿಯಮ್. ಸೊ ಅದನ್ನು ಹಾಕೊಂಡಿದ್ದು ಎಪ್ಸೋಮ್ ಸಿಗುತ್ತೆ ನಿಮಗೆ ಕಾಮನಾಗಿ. ಮೆಗ್ನೀಷಿಯಮ್ ಇರೋಂಥದ್ದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಸಪ್ರೇಟಾಗಿ. ಸೊ ಅದನ್ನು 1% ಹಂಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೋಬೋದು ಲೈಕ್ ಈ ಥರ ಗಿಡಗಳಿಗೆ. ಆವಾಗ ನಿಮಗೆ ನ್ಯೂಟ್ರಿಯೆಂಟ್ ಅಪ್ಟೇಕು ಚೆನ್ನಾಗಾಗುತ್ತೆ. ಸೊ ಮಣ್ಣಲ್ಲಿ ಮಾಯಿಶ್ಚರ್ ಇಲ್ಲದೇ ಇರೋದ್ರಿಂದ ನಿಮಗೆ ನ್ಯೂಟ್ರಿಯೆಂಟ್ ಅಪ್ಟೇಕ್ ಕಡಿಮೆ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ಮಾಯಿಶ್ಚರ್ ಮೇಂಟೈನ್ ಮಾಡಿಕೊಂಡು ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿ, ಇಲ್ಲಾಂದರೆ 19 ಆಲ್ ಗೊಬ್ಬರ ಹಾಕಿ, ಅದಾದಮೇಲೆ ಅದು ಹಾಕಿದ್ರೆ ಸಾಕು. ಇಲ್ಲ ಅಂತಂದರೆ ನೀವು ಫಾಲಿಯರ್ನು ಕೂಡ ಮಾಡ್ಕೋಬೋದು. ಜೊತೆಗೆ ಎರಡನ್ನೂ ಕೂಡ ಮಾಡ್ಕೊಂಡು 19 ಆಲ್ ಗೊಬ್ಬರ ಹಾಕಿ ನೀವು 1 ವೀಕ್ ಬಿಟ್ಕೊಂಡು ಫಾಲಿಯರ್ ಕೂಡ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ 19 ಆಲ್ ಪ್ಲಸ್ ಒಂದು ಮೈಕ್ರೋ ನ್ಯೂಟ್ರಿಯೆಂಟು ಪ್ಲಸ್ ಅದೇ MG2SO4